ರಣಮಳೆಗೆ ಬೆಚ್ಚಿಬಿದ್ದ ಈಶಾನ್ಯ ರಾಜ್ಯಗಳು. ರಣಚಂಡಿ ಮಳೆಗೆ ರಭಸವಾಗಿ ಮಳೆ ನೀರು ಹರಿತಾ ಇದೆ. ಸಿಕ್ಕಿಂನಲ್ಲಿ ಉಕ್ಕಿ ಹರಿಯುತ್ತಿವೆ ಹಲವು ನದಿಗಳು. ರಣಮಳೆ ಎಲ್ಲ ಕಡೆಯೂ ಕೂಡ ಈಗ ಜೋರಾಗಿನೇ ಇದೆ. ಈಶಾನ್ಯ ರಾಜ್ಯಗಳಂತೂ ಬೆಚ್ಚಿ ಬೀಳ್ತಾ ಇದ್ದಾವೆ. ರಣಚಂಡಿ ಮಳೆಗೆ ರಭಸವಾಗಿ ಮಳೆ ನೀರು ಹರಿತಾ ಇದೆ. ಸಿಕ್ಕಿಂನಲ್ಲಿ ಉಕ್ಕಿ ಹರಿತಾ ಇವೆ ಹಲವು ನದಿಗಳು. ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಕೊಚ್ಚಿಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನ ITBP ಯೋಧರು ರಕ್ಷಣೆ ಮಾಡಿದ್ದಾರೆ. ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸರಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ರಣಮಳೆಗೆ ಈಶಾನ್ಯ ರಾಜ್ಯಗಳು ಬೆಚ್ಚಿ ಬಿದ್ದಿರೋದು. ಎಸ್ ನೋಡಿ, ಈ ದೃಶ್ಯದಲ್ಲಿ ಎಂಥ ಭಯಾನಕವಾದಂಥ ದೃಶ್ಯ ಅದು. ನದಿಗಳೆಲ್ಲ ಏನು ತುಂಬ ಹರಿತಾ ಇದ್ದಾವೆ. ಇದೆಲ್ಲದರ ನಡುವೆ ಒಬ್ಬ ವ್ಯಕ್ತಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ITBP ಯೋಧರು ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿರುವುದು ನೋಡಿ. ಅಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಆ ವ್ಯಕ್ತಿಯನ್ನು ಅವರು ರಕ್ಷಣೆ ಮಾಡಿರೋದು ನಿಜಕ್ಕೂ ಕೂಡ ನಾವು ಸಲ್ಯೂಟ್ ಮಾಡಲೇಬೇಕು. ನೋಡಿ, ಅಲ್ಲಿ ಹಲವು ನದಿಗಳು ಒಂದು ಕಡೆ ಈಶಾನ್ಯ ರಾಜ್ಯಗಳಲ್ಲಿ ತುಂಬಿ ಹರಿತಾ ಇದ್ದಾವೆ. ಜೊತೆಗೆ ಊರುಗಳಲ್ಲಿ ಪ್ರವಾಹ ಆಗ್ತಾ ಇದೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಲಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ.